ಅದೇ DPRನವ್ರು ಮಾಡಿದ್ದಾರೆ. ಆಬ್ವಿಯಸ್ಲಿ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡ್ಕೊಂಡು ಮಾಡಿದ್ದಾರೆ. ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ 30ನೇ ತಾರೀಕು ಈ ತಿಂಗಳ ಕೊನೆಗೆ ಅಂತ ಹೇಳಿ ಮಾಡಿದ್ದಾರೆ. ಸರ್ ಅವ್ರ ಮೇಲೆ ಅಲಿಗೇಷನ್ಸ್ ಇದೆ, ತನಿಖೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅಮಾನತು ವಾಪಸ್ ತಗೊಳ್ಳೋದು ಎಷ್ಟು ಸರಿ ತಪ್ಪು ನನಗೆ ಹೇಳಕ್ಕೆ ಬರೋದಿಲ್ಲ. ಅದು DPRನವರು ಮುಖ್ಯಮಂತ್ರಿಗಳಿಗೆ ಬರುತ್ತೆ, ಅದು ಅವರು ತೀರ್ಮಾನ ತೊಗೊಂಡಿದ್ದಾರೆ. ಅವರ ರೆಪ್ರೆಸೆಂಟೇಷನ್ ಕೊಟ್ಟಿರೋದು ಗೊತ್ತಿತ್ತು ನನಗೆ. ನಾನು ರಿಟೈರ್ಡ್ ಆಗ್ತಾಯಿದ್ದೀನಿ, ನನಗೆ ಪೆನ್ಷನ್ ಸೆಟಲ್ಮೆಂಟ್ ಎಲ್ಲ ಆಗೋದಕ್ಕೆ ಇದು ಮಾಡಬೇಕು, ಎನ್ಕ್ವೈರಿ ಮತ್ತೊಂದು ಮುಂದುವರಿಸ್ಕೊಳ್ಳಿ ನೀವು ಅಂತೇನೋ CMಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರು ಅಂಥೇಳಿ ಅವರು ತೀರ್ಮಾನ. ತನಿಖೆ ಮುಂದುವರಿಯುತ್ತೆ ಸರ್ ಆ ಕೇಸ್ ವಿಚಾರವಾಗಿ? ಮುಂದುವರಿಲೇಬೇಕಲ್ಲ, ಮುಂದುವರಿಲೇಬೇಕು. ಅಂತಿಮವಾಗಿ ತನಿಖೆ ತೀರ್ಮಾನ ಆಗೋವರೆಗೂ ಅದನ್ನು ತನಿಖೆ ಮಾಡ್ತಾರೆ. ಆಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದು ಅದರ ಪ್ರಕಾರ ಡಿಸಿಷನ್ ತೊಗೊಳ್ತಾರೆ. ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಪೆನ್ಷನ್ಗಳೆಲ್ಲ ಹಿಡ್ದಾಕಿರೋದೆಲ್ಲ ನಾವು ನೋಡಿದ್ದೀವಿ ಸರ್ಕಾರದಲ್ಲಿ, ಅದನ್ನು ಮಾಡ್ತಾರೆ. ಸರ್ ಈಗ IPL ಫೈನಲ್ ಬೆಂಗಳೂರಿನಲ್ಲಿ ಎರಡೂ ಕೂಡ ಕ್ವಾಲಿಫೈನಲ್ಲಿ ಎರಡೂ ಹೋಗಿದೆ, ಬೇರೆ ರಾಜ್ಯಕ್ಕೆ ಹೋಗಿದೆ. ಯಾಕೆ ಇಲ್ಲಿನ ಭದ್ರತೆ ವಿಚಾರನ ಅಥವಾ ಇಲ್ಲಿನ ಶಾಸಕರ ಫ್ರೀ ಪಾಸ್ ಒತ್ತಡಕ್ಕೆ ಮಾಡೋದು ಏನು ಯಾವ ರೀತಿ? ಇಲ್ಲ, ಭದ್ರತೆ ವಿಷಯದಲ್ಲಿ ಯಾವುದು ಕಂಪ್ಲೇಂಟ್ಸ್ 5 ಮ್ಯಾಚ್ ಆಗಿದೆ, ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಬಂದಿಲ್ಲ. ಅರೇಂಜ್ಮೆಂಟ್ಸ್ ಬಗ್ಗೆ ಅವ್ರದ್ದೇನು ತಕರಾರಿಲ್ಲ. IPLನವರಾಗಲಿ RCB ಅವರಾಗಲಿ ಅಥವಾ KCAನವರಾಗಲಿ ಯಾರೂ ಕೂಡ ಪೊಲೀಸ್ ವತಿಯಿಂದ ಅಥವಾ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇದರಿಂದ ಯಾವುದೂ ಕಂಪ್ಲೇಂಟ್ಸ್ ಬರಲಿಲ್ಲ. ನಮಗೆ ಅನಧಿಕೃತವಾಗಿ ಬಂದಿದ್ದ ಮಾಹಿತಿ ಏನು ಅಂತ ಹೇಳಿದರೆ, ಅವರು ಇಲ್ಲಿ 33,000 ಸೀಟ್ಸ್ ಇದೆ, ಅದರಲ್ಲಿ ಒಂದು 7-8 ಸಾವಿರ ಪಾಸಸ್ಸು ಅದು ಇದು ಎಲ್ಲ VIP-ಗಳಿಗೆ ಮತ್ತು ಅವರ ಸ್ಪಾನ್ಸರರ್ಸ್ಗೆ RCB ಅವರಿಗೆ ಕೊಡಬೇಕು. ಆಮೇಲೆ RCB ಅವ್ರ ಮೇಲೆ ಯಾರು ಆಡ್ತಾರೆ ಮ್ಯಾಚು ಅವ್ರಿಗೆ ಕೊಡಬೇಕು. ಅವರೇ ಒಂದು 7-8 ಸಾವಿರ ಸೀಟ್ಸನ್ನು ಬ್ಲಾಕ್ ಮಾಡ್ತಾರಂತೆ. ಅದಕ್ಕಾಗಿ ಅವ್ರು ಉಳಿಯೋದೇ ಒಂದು 25,000 ಉಳಿಯುತ್ತೆ. ಅದು ಕಮರ್ಷಿಯಲಿ ಅವರಿಗೆ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾವು ಅಹಮದಾಬಾದಲ್ಲಿ 1 ಲಕ್ಷ ಸೀಟ್ ಅರೇಂಜ್ಮೆಂಟ್ ಇರುತ್ತೆ ಅಂಥೇಳಿ ಶುರುವಿನಿಂದನೂ ಅದೊಂದು ಚರ್ಚೆ ನಡೀತಾ ಇತ್ತು. ಇವರು ನಮ್ಮ KCನವರು ಇಲ್ಲೇ ಮಾಡಿ ಅಂತ ಹೇಳ್ತಾಯಿದ್ರು. ಅವರ ರೂಲ್ಸ್ ಪ್ರಕಾರನೂ ಕೂಡ ಯಾರು ಫೈನಲ್ಸಿಗೆ ಬಂದು ಹಿಂದಿನ ಸಾರಿ ಚಾಂಪಿಯನ್ ಆಗಿರ್ತಾರೆ ಅವ್ರದ್ದು ಫಸ್ಟ್ ಮ್ಯಾಚು ಮತ್ತು ಲಾಸ್ಟ್ ಮ್ಯಾಚು ಅವರ ಹೋಸ್ಟ್ ಇದರಲ್ಲಿ ಹೋಮ್ ಟೌನಲ್ಲಿ ಮಾಡಬೇಕು ಅಂತ ಅವರ ರೂಲ್ಸಲ್ಲಿದೆ. ಅವರು ಎಕ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಶಾಸಕರಿಗೆ ಕೊಟ್ಟಿರ್ತಕ್ಕಂಥ ಟಿಕೆಟ್ನ ಮಿಸ್ಯೂಸ್ ಮಾಡಿದೆ, ಅದರಿಂದನೇ ಕೈ ತಪ್ಪು. ಅದಕ್ಕೂ ಸಂಬಂಧ ಇಲ್ಲರಿ. ಅದಕ್ಕೆ ಎಷ್ಟು ಸಾವಿರ ಕೊಟ್ಟಿದ್ದಾರೆ ಶಾಸಕರಿಗೆ? 4 ಪಾಸ್ ಕೊಟ್ಬಿಟ್ರೆ ಏನಾಗುತ್ತೆ ಅದಕ್ಕೂ ಸಂಬಂಧ ಇಲ್ಲ. ರಾಜೇಗೌಡರು ವಾಪಸ್ ಎಲೆಕ್ಷನ್ ಕಮಿಷನ್ಗೆ ಇವತ್ತು ದೂರು ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಸರ್. ನಿನ್ನೆ ಇವರು ಪ್ರಮಾಣ ತಗೊಂಡಿದ್ದಾಯ್ತು ಯುವರಾಜ್, ಬಟ್ ವಿಚಾರ ಸರಿ ಇಲ್ಲ ಅನ್ನೋ ದಾಟಿಯಲ್ಲಿ ದೂರು ಕೊಡೋದಕ್ಕೆ ಪ್ಲಾನ್ ಆಗಿದೆ. ಇಲ್ಲ, ಅವರು ಈಗ ಕೋರ್ಟಿಗೆ ಹೋಗ್ತಾರೆ. ಅವರು ಕಂಪ್ಲೇಂಟ್ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ಗೆ. ಅವರು ಕಂಪ್ಲೇಂಟ್ ಕೊಟ್ಟು ನಂತರ ಕೋರ್ಟಿಗೆ ಹೋಗ್ತಾರೆ. ಅವರ ಇದು ಏನಿದೆ ಅದನ್ನು ಅವ್ರು ಮಾಡ್ಕೊಳ್ತಾರೆ. ಯಾಕೆಂದರೆ ಅವರ ದೃಷ್ಟಿಯಲ್ಲಿ ಎಲೆಕ್ಷನ್ ಕಮಿಷನ್ನು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾರು ಅಬ್ಸರ್ವರ್ಸ್ ಬಂದಿದ್ರು ಅವರಿಗೆ ಅಂತೇಳಿ ಅವರ ಅಲಿಗೇಷನ್ ಇದೆ. ಅದಕ್ಕಾಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅದನ್ನು FIR ಕೂಡ ಮಾಡಿದ್ದೀವಿ. ಅದು ತನಿಖೆ ನಡೆಯುತ್ತೆ. ಒಂದು ವೇಳೆ ತನಿಖೆಯಲ್ಲಿ ಅವರೇನಾದರೂ ಮ್ಯಾನಿಪ್ಯುಲೇಟ್ ಮಾಡಿರೋದು ಪ್ರೂವ್ ಆದರೆ ಮತ್ತೆ ಅದು ಬೇರೆ ರೀತಿಯಲ್ಲಿ ಆಗುತ್ತೆ.